ಇದು ಯೂಟ್ಯೂಬ್ ಚಾನಲ್ಗೆ ರಾಕಿಂಗ್ ರಘು ಅಂತ ನೋಡಿ. ಏನು ಇದು ಫ್ಯಾಬ್ರಿಕ್ಕು? ಕರ್ಟನ್ದಾ? ಓಕೆ ಓಕೆ. ರಾಕಿಂಗ್ ರಘು ಅಂತ ನೋಡಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮೂರರಲ್ಲೂ ಲೈವ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಲೈವ್ ವಿಡಿಯೋ ಅಲ್ಲ ಇದು, ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಓಕೆ, 1.5 ಕಿಲೋಮೀಟ್ರ್ ಡ್ರಾಪ್ ಇದೆ. ಬನ್ನಿ ಡ್ರಾಪ್ ಮಾಡೋಣ. ನಿಯರ್ ಇದೆ. ರಾಮನಗರಕ್ಕೆ ಡ್ರಾಪು 360 ರೂಪಾಯಿ. ಅಂದರೆ ಬಿಡದಿ, ರಾಮನಗರ ಅಲ್ಲ, ಬಿಡದಿ ಮುಂದಕ್ಕೆ ನೋಡಿ 360 ರೂಪಾಯಿ ಆರ್ಡ್ರ್ ಬೀಳ್ತಾಯಿದೆ ಗುರು. ಇಲ್ಲೇ 300 ಮೀಟ್ರ್ ಪಿಕಪ್ಪು. ಡ್ರಾಪ್ ಬಂದು ಒಂದು 22ರಿಂದ 25 ಕಿಲೋಮೀಟ್ರ್ ಇರುತ್ತೆ. ಒಳ್ಳೆ ಆರ್ಡ್ರ್ ಬರ್ತಾಯಿದೆ. ಪೆಟ್ರೋಲ್ ಗಾಡಿ ಇರೋರಿಗೆ ಒಳ್ಳೆ ಆರ್ಡ್ರ್ ಇದು. ಇನ್ನೇನೋ 4 ಗಂಟೆ ಆಯ್ತಾ ಬಂತು, ಒಂದು ಆರ್ಡ್ರೂ ಕೂಡ ಇಲ್ಲ. ಆಲ್ಮೋಸ್ಟ್ ಅಲ್ಲಿ 7.5 ಕಿಲೋಮೀಟ್ರು ಬಂದಿದ್ದೀನಿ. ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದೀನಿ, ಕಂಠೀರವ ಸ್ಟುಡಿಯೋ. ಇಲ್ಲಾರು ಆರ್ಡ್ರ್ ಸಿಗುತ್ತೆ ಗುರು, ನೋಡೋಣ. ಯಶವಂತಪುರ ಇಲ್ಲಿಗೆ ನಿಯರ್ ಇದೆ, ಲಗ್ಗೆರೆ ನಿಯರ್ ಇದೆ, ಪೀಣ್ಯ ನಿಯರ್ ಇದೆ, ಮಧ್ಯ ಇದ್ದೀನಿ. ಯಾವುದಾದ್ರು ಆರ್ಡ್ರ್ ಸಿಗುತ್ತಾ? ಇಷ್ಟೊಂದು ವರ್ಷ ಇವತ್ತು ಹೊಸ ವರ್ಷದಲ್ಲಿ ಮೊದಲನೇ ಸಲನೇ ಅರ್ನಿಂಗ್ಸ್ ಮಾಡೋಣ ಅಂತ ಬಂದರೆ ಈ ಥರ ಆಗದ. ಬರೀ 60 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಬೆಳಿಗ್ಗೆ. ಅದು ಆನ್ ಮಾಡಿದಾಗ ಅದು ಸಿಟಿ ಕಡೆ ಇದ್ದಾಗ ಸಿಕ್ಕಿದೆ. ಅಲ್ಲೇನೋ ಬೇಜಾನ್ ಆರ್ಡ್ರುಗಳು ಬರ್ತಾಯಿತ್ತು. ಆದರೆ ಈ ಥರ ಆಗೋದ್ರೆ ಕತೆ ಹೆಂಗೆ? ಆರ್ಡ್ರುಗಳು ಕೊರೋನಾ ಟೈಮಲ್ಲಿ ಆರ್ಡ್ರುಗಳು ಮಾಡ್ತಾಯಿದ್ದೆ. ಯಾವಾಗಲೂ ಒಂದೊಂದು ಆರ್ಡ್ರ್ ಬರೋದು ಕೊರೋನಾದಲ್ಲಿ. ಆ ಥರ ಆಯಿತು ಕತೆ. ಅವಾಗ ಹಿಂಗೇನೆ ಗುರು, 1 ಅವರ್ 1.5 ಅವರ್ ಬಿಟ್ಟು ಒಂದೊಂದು ಆರ್ಡ್ರ್ ಬರೋದು. ಬರೀ 400 ರೂಪಾಯಿ 500 ರೂಪಾಯಿ ಅರ್ನಿಂಗ್ಸ್ ಮಾಡ್ತಾಯಿದ್ದೆ ಕೊರೋನಾದಲ್ಲಿ. 2 ಮಂತ್ಸ್ ಹಂಗೆ ಅರ್ನಿಂಗ್ಸ್ ಮಾಡಿದ್ದೀನಿ. ಆವಾಗ ಕೆಲಸನೂ ಕೂಡ ಇರಲಿಲ್ಲ. ಆವಾಗ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕಲ್ಲ, ಮಾಡ್ತಾಯಿದ್ದೆ. ತಿಂಗಳಿಗೆ ಒಂದು 15,000 ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ. 2 ತಿಂಗಳಿಂದ 30,000 ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ಕೊರೋನಾದಲ್ಲಿ. ಈ ಥರ ಆದರೆ ತುಂಬ ಕಷ್ಟ ಗುರು. ಅಲ್ಲೊಬ್ಬರು ಸಿಕ್ಕಿದ್ರು, ಅವರು ನೋಡಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಫುಲ್ ಟೈಮ್ ಮಾಡೋರು ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೋಬೋದು. ಪಾರ್ಟ್ ಟೈಮ್ ಅವ್ರಿಗೆ ಮಾತ್ರ ತುಂಬ ಕಷ್ಟ ಗುರು. ಯಾಕಂದರೆ ನಾವು ಒಂದು ಸ್ವಲ್ಪ ಆರ್ಡ್ರುಗಳು ಸ್ಕಿಪ್ ಮಾಡ್ತೀವಲ್ಲ, ಅದರಿಂದ ಆರ್ಡ್ರುಗಳು ಸಿಗೋದು ಕಮ್ಮಿ ಆಗೋಗಿದೆ. ಹಿಂಗಾದರೆ ಹೆಂಗೆ ಕತೆ? ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಇಲ್ಲ. ಬೈಕ್ ಟ್ಯಾಕ್ಸಿ ಆರ್ಡ್ರುಗಳಾದ್ರು ಬ್ಯಾಕ್ ಟು ಬ್ಯಾಕ್ ಬರ್ತಿದ್ರು ಮೊದಲು. ಇವಾಗ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ತೋರಿಸ್ತಾ ಇಲ್ಲ ಗುರು. ರ್ಯಾಪಿಡೋದಲ್ಲಿ ಮತ್ತು ಊಬರಲ್ಲಿ ಪ್ಯಾಕೇಜ್ ಆರ್ಡ್ರು ಬಿಡಿ. 1-2 ಆರ್ಡ್ರು ಎತ್ತೋಕೆ ಹೋದೆ, ಟಕ್ಕಂತ ಬೇರೆಯವ್ರು ಎತ್ಕೊಟ್ರು. ರ್ಯಾಪಿಡೋದಲ್ಲಿ ಪ್ಯಾಕೇಜ್ ಆರ್ಡ್ರು ಎಲ್ಲಿಗೆ ಬಿದ್ದಿತ್ತು? JP ನಗರ್ಗೆ ಬಿದ್ದಿತ್ತು ಗುರು. 170 ರೂಪಾಯಿ ಆರ್ಡ್ರು ಬಿದ್ದಿತ್ತು. ಹಿಂಗೆ ಎತ್ತೋಕೆ ಹೋದೆ, ಟಕ್ಕಂತ ಯಾರೋ ಎತ್ಕೊಂಡ್ರು. ಅಷ್ಟು ಜನ ಇದ್ದಾರೆ ಇಲ್ಲಿ ಡೆಲಿವರಿ ಬಾಯ್ಸ್ಗಳು. ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದಾರೆ ಆರ್ಡ್ರುಗಳಿಗೆ ಅಂತ ಅನಿಸುತ್ತೆ. ಯಾಕಂದರೆ ವೀಕೆಂಡಲ್ಲಿ, ಇಯರ್ ಎಂಡಲ್ಲಿ ತುಂಬ ಜನ ರಜಾ ಹಾಕ್ಕೊಂಡು ಊರಿಗೆ ಹೋಗಿರೋರು, ಮತ್ತು ಕೆಲವೊಂದು ಆಫೀಸ್ಗಳು ಇನ್ನೂ ಕೂಡ ಓಪನ್ ಆಗಿಲ್ಲ ಅನಿಸುತ್ತೆ. ಪಾರ್ಟಿ ಮೋಡಲ್ಲೇ ಇದ್ದಾರೆ ಇನ್ನೂ ಅನಿಸುತ್ತೆ, ಹೊಸ ವರ್ಷದ ಪಾರ್ಟಿ ಮೋಡಲ್ಲೇ. ಅದಕ್ಕೆ ಕೆಲವೊಂದು ಕೆಲಸಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಫೀಸ್ಗಳು ಕೂಡ ಓಪನ್ ಆಗಿಲ್ಲ, ಇಂಡಸ್ಟ್ರಿಗಳು ಸರಿಯಾಗಿ ಓಪನ್ ಆಗಿಲ್ಲ ಅನಿಸುತ್ತೆ. ಏನಾಗುತ್ತೆ ನೋಡೋಣ. ನಿಧಾನಕ್ಕೆ ಹೋಗ್ತಾ ಇರೋಣ. ಏನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಸಿಕ್ಕಿದ್ರೆ ಎತ್ಕೊಂಡು ಹೋಗೋದು, ಇಲ್ಲಾಂದರೆ ಮನೆಗೆ ಹೋಗೋದು. ಇವತ್ತಂತೂ ಬೇಜಾರಾಗೋಯ್ತು ಗುರು. 1 ಅವರ್ ವೆಯ್ಟ್ ಮಾಡಿನೂ ಕೂಡ ಒಂದು ಆರ್ಡ್ರ್ ಬಂದಿಲ್ಲ ಅಂದರೆ ಹೆಂಗೆ ಕತೆ? ಅದು ಬೈಕ್ ಟ್ಯಾಕ್ಸಿ ಆರ್ಡ್ರು ಬಂತು ಒಂದು, ಅಲ್ಲಿ 60 ರೂಪಾಯಿ ಆರ್ಡ್ರು. ಅದನ್ನು ಬೇಡ ಅಂತ ಬಿಟ್ಬಿಟ್ಟೆ ನಾನು. ಬೈಕ್ ಟ್ಯಾಕ್ಸಿ ಆರ್ಡ್ರ್ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟೆ. ಇವತ್ತು 2ನೇ ತಾರೀಕು ಜನವರಿ. ಯಾರ್ಯಾರು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವ್ಯಾರು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ನೋಡೋಣ. ರ್ಯಾಪಿಡೋದಲ್ಲಿ, ಊಬರಲ್ಲಿ ಮತ್ತು ಕೋಟರಲ್ಲಿ ಹೆಂಗಾಗಿದೆ ಅರ್ನಿಂಗ್ಸ್ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸಿಟಿ ಕಡೆ ಮಾಡಿರೋರಿಗೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಸಿಟಿ ಕಡೆಯಿಂದ ಆರ್ಡ್ರ್ ಎತ್ಕೊಂಡಿರೋರಿಗೆ. ಬೇರೆ ಈ ಥರ ಏರಿಯಾಗಳಲ್ಲಿ ಇರೋರಿಗೆ, ಸಿಟಿ ಬಿಟ್ಟು ಹೊರಗಡೆ ಇರೋರಿಗೆ ಯಾವ ಥರ ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ನಾಗೂರ್ಬಾವಿಗೆ ಹೋದರೆ ಆರ್ಡ್ರ್ ಸಿಗುತ್ತಾ ಗುರು? 19 ಕಿಲೋಮೀಟ್ರ್ ಬಂದಿದ್ದೀನಿ, ಒಂದು ಆರ್ಡ್ರು ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಆಲ್ ಇವಾಗ ಸ್ಯಾಟ್ಲೈಟ್ ಹತ್ರ ಬಂದಿದ್ದೀನಿ, ಮೈಸೂರು ರೋಡು. ಇಲ್ಲೊಂದು ಸ್ವಲ್ಪ ಬಾಪೂಜಿ ನಗರ ಮತ್ತು ಟಿಂಬರ್ ಯಾರ್ಡ್ ಲೇಔಟ್ ಆ ಕಡೆ ಸ್ವಲ್ಪ ಆರ್ಡ್ರ್ ಸಿಗ್ಬೋದು. ಸಿಟಿಗೆ ಬಂದ್ಬಿಟ್ಟೆ, ಆಲ್ಮೋಸ್ಟ್ ಆಲು ರೀಚ್ ಆಗಿಬಿಟ್ಟೆ.
ನಾಗರಬಾವಿಲೂ ಆರ್ಡ್ರ್ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ ಆರ್ಡ್ರು. ರಿಂಗ್ ರೋಡಲ್ಲಿ ಬರ್ತಾನೆ ಇದೆ ನಿಧಾನಕ್ಕೆ. ನಾಯಂಡಹಳ್ಳಿವರೆಗೂ ಬಂದೆ, ಯಾವುದೂ ಕೂಡ ಆರ್ಡ್ರ್ ಸಿಕ್ಕಿಲ್ಲ. ನಾಯಂಡಹಳ್ಳಿ ಬಂದಮೇಲೆ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ ತುಂಬ. ಅಂದರೆ ಸಿಟಿಗೆ ಹತ್ರ ಆದ್ನಲ್ಲ, ಇಲ್ಲಿ ಸ್ಯಾಟಲೈಟ್ ಕಡೆಯಿಂದ ತುಂಬ ಜನ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ತಾಯಿದ್ದಾರೆ. ಪಾರ್ಸಲ್ ಅಂತ ಆರ್ಡ್ರುಗಳು ಯಾವುದು ಕೂಡ ಬಂದಿಲ್ಲ. ಪೋರ್ಟರಲ್ಲಂತೂ ಒಂದು ಆರ್ಡ್ರು ಕೂಡ ಬಂದಿಲ್ಲ. ಪೋರ್ಟರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಪೋರ್ಟರಲ್ಲಿ ಮೇನ್ ಆರ್ಡ್ರ್ ಸಿಗಬೇಕು ಅಂತ, ಯಾಕಂದರೆ ಸ್ವಲ್ಪ ಬೇಗ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಪೋರ್ಟರಲ್ಲಿ ಗಾಡೀಲಿ ಬೇರೆ 43% ಚಾರ್ಜು, ಅಂದರೆ 10% ಚಾರ್ಜ್ ಖಾಲಿಯಾಗಿದೆ. 20 ಕಿಲೋಮೀಟ್ರ್ ಬಂದಿರೋದಕ್ಕೆ 54% ಇತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ. ಇವಾಗ 43%, 11% ಖಾಲಿಯಾಗಿದೆ ಗುರು. ನೋಡಿ, ಇಲ್ಲಿ ಬಂದಮೇಲೆ ಬರ್ತಾಯಿದೆ ಪೋರ್ಟರು. ಟಿಂಬರ್ ಯಾರ್ಡ್ ಲೇಔಟ್ಗೆ ಎಂಟ್ರಿ ಆದ ತಕ್ಷಣ ಬರ್ತಾಯಿದೆ 51 ರೂಪಾಯಿ ಆರ್ಡ್ರು ಗುರು. ಇಲ್ಲೇ ಪಿಕಪ್ಪು ಆ್ಯಂಡ್ ಡ್ರಾಪು ಹತ್ರನೇ. ಆಜಾದ್ ನಗರ ಡ್ರಾಪ್ ಇದೆ, ಮೈಸೂರು ರೋಡು. ಮತ್ತು ಪಾರ್ಸಲ್ ಪಿಕಪ್ ಇರೋದು ಕುಡ್ದಳ್ಳಿ. ಇಲ್ಲೇ 400 ಮೀಟ್ರ್ ಅಂತ ತೋರಿಸ್ತಾಯಿದೆ. 400 ಮೀಟ್ರೋ 500 ಮೀಟ್ರೋ ಗೊತ್ತಿಲ್ಲ, ನೋಡೋಣ ಇರಿ. ಇನ್ನೊಂದು ಸಲ ಮ್ಯಾಪ್ ಹಾಕೋಣ. ನೋಡಿ, ಇಲ್ಲಿಗೆ ಬಂದಮೇಲೆ ಆರ್ಡ್ರ್ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ 20 ಕಿಲೋಮೀಟ್ರ್ ಬಂದೆ, ಆವಾಗ ಆರ್ಡ್ರ್ ಸಿಕ್ಕಿದೆ. ನೋಡಿ, 800 ಮೀಟ್ರು ಪಿಕಪ್ ಇದೆ. ಮತ್ತು ಆ ಕಡೆಗೆ ಹೋಗ್ಬೇಕು ಅವರು ಪಿಕಪ್ ಮಾಡೋಕ್ಕೆ. ರಿವರ್ಸ್ ಹೋಗಬೇಕು, ಮೇನ್ ರೋಡ್ಗೆ ಹೋಗಬೇಕು. ನೀವು ಗುಡ್ದಳ್ಳಿ ಟಿಂಬರ್ ಯಾರ್ಡ್ ಲೇಔಟಲ್ಲಿ ಸಿಗುತ್ತೆ ಅಂತ ಬಂದರೆ ಗುಡ್ದಳ್ಳಿ ಸಿಕ್ಕಿದೆ ಆರ್ಡ್ರು. ಬನ್ನಿ. ಓಕೆ, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಪಿಕಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಗುರು. ಇಲ್ಲಿ ಗಾಡಿ ನಿಲ್ಸೋಕ್ಕೆ ಪ್ರಾಬ್ಲಮ್ಮು. ಲೊಕೇಶನ್ ಇಲ್ಲೇ ತೋರಿಸ್ತಿದೆ, ಕುನಾಲ್ ಫರ್ನಿಶಿಂಗ್. ಓಕೆ ಇದೇನೆ ಸರ್. ಪೋರ್ಟರ್ ರಾಜು, ಡ್ರಾಪ್ ಇಲ್ಲೇನೆ 1 ಕಿಲೋಮೀಟ್ರು. ಓಕೆ, ಯೂಟ್ಯೂಬ್ ಚಾನಲ್ಗೆ ರ್ಯಾಕಿಂಗ್ ರಘು ಅಂತ ನೋಡಿ. ಏನು ಇದು ಫ್ಯಾಬ್ರಿಕ್ಕು? ಕಾಟನ್ ಫ್ಯಾಬ್ರಿಕ್. ಕರ್ಟನ್ದಾ? ಓಕೆ. ರ್ಯಾಕಿಂಗ್ ರಘು ಅಂತ ನೋಡಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಮೂರರಲ್ಲೂ ಲೈವ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಲೈವ್ ವಿಡಿಯೋ ಅಲ್ಲ ಇದು, ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಓಕೆ, 1.5 ಕಿಲೋಮೀಟ್ರ್ ಡ್ರಾಪ್ ಇದೆ. ಬನ್ನಿ ಡ್ರಾಪ್ ಮಾಡ್ಬಿಡೋಣ. ನಿಯರ್ ಇದೆ. ಈ ಕಡೆ ಸಿಕ್ಕೇ ಸಿಗುತ್ತೆ ಅಂತ ಆರ್ಡ್ರ್ ಗೊತ್ತಿತ್ತು ಗುರು, ಅದಕ್ಕೆ ನಾನು ಬಂದುಬಿಟ್ಟೆ, ತಲೆ ಕೆಡಿಸ್ಕೊಂಡಿಲ್ಲ ಅಲ್ಲಿ. ಆದ್ರೂ 1.5 ಅವರ್ ಟೈಮ್ ವೇಸ್ಟ್ ಆಯ್ತು ನನಗೆ. ಆ ಕಡೆ ಪೀಣ್ಯ, ನಾಗರಬಾವಿ, ಯಶವಂತಪುರ ಈ ಕಡೆ ಎಲ್ಲ ಆರ್ಡ್ರೇ ಬಂದಿಲ್ಲ ಗುರು. ಅದಕ್ಕೆ ತಲೆ ಕೆಟ್ಟಾಯಿತು. ರಿಂಗ್ ರೋಡಲ್ಲಿ ಬಂದುಬಿಟ್ಟೆ ಫಾಸ್ಟಾಗಿ. ಅಲ್ಲಿ ಎಷ್ಟು ನಿಂತರೂ ಅಷ್ಟೇ ವೇಸ್ಟು, ಆರ್ಡ್ರು ಸಿಗೋಲ್ಲ ಅಂತ. ಕೊನೆಗೂ ಇಲ್ಲಾದರೂ ಆರ್ಡ್ರು ಸಿಕ್ತು 51 ರೂಪಾಯಿದು. ಓಕೆ, ಇಲ್ಲಾದರೂ ಇವಾಗ ಕಂಟಿನ್ಯೂ ಆರ್ಡ್ರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ನಿಮಗೆ. 5 ನಿಮಿಷಗಳ ನಂತರ ಇವಾಗ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. ಇಲ್ಲೇ ತೋರಿಸ್ತಾ ಇದೆ ಗುರು ಡ್ರಾಪ್ ಲೊಕೇಶನ್ನು. ಈ ಗೂಗಲ್ ಮ್ಯಾಪ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಾನು ಓಡಿಸೋದೇ ಗೊತ್ತಾಗಲ್ಲ. ಅದಕ್ಕೆ ನಾನು ಇಲ್ಲಿದ್ದೀನಿ, ಇಲ್ಲೋಗಿ ಈ ರೋಡಿಗೆ ತೋರಿಸ್ತಾ ಇದೆ ಲೊಕೇಶನ್ನು. ಗೂಗಲ್ ಮ್ಯಾಪು ನನಗೆ ಗೂಬೆ ಮಾಡ್ತಾಯಿದೆಯಾ? ನಾನು ಲೊಕೇಶನಲ್ಲಿ ಕರೆಕ್ಟಾಗಿದ್ದೀನಿ ಆಲ್ರೆಡಿ. ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅಂತ ತೋರಿಸ್ತಾ ಇದೆ. ಓಕೆ, ಕಸ್ಟಮರ್ಗೆ ಕಾಲ್ ಮಾಡೋಣ. ಇಲ್ಲೇ ಇದ್ದೀನಿ. 51 ರಾಜು, एक बात करो. ओके, ये फर्नीचर करता? फर्नीचर नहीं, कर्टन्स. कर्टन्स ये उधर अंदर कर्टन्स का मैन्युफैक्चरिंग है ऊपर. ये बिजी है, 1 मिनट वेट. ಹಲೋ ಸರ್, ಪೋರ್ಟರ್. ಹಾಂ ಕೊಟ್ಟೆ. ನಿಮ್ಮ ಹುಡುಗ ಇಲ್ಲೇ ಇದ್ದಾರೆ, ಮಾತಾಡಿ. हेलो. हाँ सर, पेमेंट कौन करेगा? हाँ उसी ಸರ್ ಇದೇ ನಂಬರು. ಇದೇ ನಂಬರ್ ಸರ್? ಹಾಂ ಇದೇ ನಂಬರ್. ಒಂದು ನಿಮಿಷ ಇರಿ.
ಓಕೆ, ಟಿಂಬರ್ ಯಾರ್ಡ್ ಲೇಔಟಲ್ಲಿ ಒಂದು ಪಾರ್ಸಲ್ ಪಿಕಪ್ ಮಾಡೋದಿತ್ತು ನಮ್ಮದು ಆಫೀಸ್ದು, ಅದನ್ನು ಪಿಕಪ್ ಮಾಡಿಕೊಂಡೆ. ಬ್ಲೇಜರ್ಸು, ಇದು ರಾಮಯ್ಯ ಕಾಲೇಜ್ಗೆ ರೆಡಿಯಾಗಿರೋದು, ಲಾ ಕಾಲೇಜ್ಗೆ. ಒಂದು 7 ಬ್ಲೇಜರ್ ಇತ್ತು, ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂದು ನಾಳೆ ಡೆಲಿವರಿ ಕೊಡಬೇಕು ಸ್ಟೂಡೆಂಟ್ಸ್ಗೆ. ಮತ್ತೆ ಪೋರ್ಟರ್ಲ ಲಾಗಿನ್ ಆಗಿದ್ದೀನಿ. ನೋಡೋಣ ಆರ್ಡ್ರುಗಳು ಬರುತ್ತಾ ಕಡೆಗೆ. ಯಾವ್ದಾದ್ರು ಜಯನಗರ, JP ನಗರ, ಗಾಂಧಿ ಬಜಾರ್, ಬಸವನಗುಡಿ ಯಾವ ಕಡೆಗೆ ಏನಾದ್ರು ಸಿಗುತ್ತಾ ನೋಡೋಣ. ಸಿಕ್ಕಿಲ್ಲ ಅಂದರೆ ಮನೆ ಕಡೆಗೆ ಹೋಗೋದು. ಇದಕ್ಬಿಟ್ಟು ನಾಳೆ ಡೆಲಿವರಿ ಕೊಡೋದು ರಾಮಯ್ಯ ಕಾಲೇಜ್ಗೆ. ಇವತ್ತು ಅರ್ನಿಂಗ್ಸು ಗೋವಿಂದ ಅನಿಸುತ್ತೆ. ಯಾಕೋ ಇವತ್ತಿನ ಅದೃಷ್ಟನೇ ಚೆನ್ನಾಗಿಲ್ಲ ಗುರು. ಊಬರಲ್ಲಿ ನೋಡಿ ಆರ್ಡ್ರೇ ಬರ್ತಾಯಿಲ್ಲ. ರ್ಯಾಪಿಡೋ ಆನ್ ಮಾಡಿದ್ರೆ ಬರೀ ಬೈಕ್ ಟ್ಯಾಕ್ಸಿ ಆರ್ಡ್ರುಗಳು ಬರ್ತಾಯಿದೆ. ಪೋರ್ಟರ್ ಆನ್ ಮಾಡಿದ್ರೆ ಆರ್ಡ್ರುಗಳು ಬಂದು ಹೋಗ್ತಾಯಿದೆ. ಅಂದರೆ ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ ಆರ್ಡ್ರು, ಬೇರೆಯವ್ರು ಎತ್ಕೊಳ್ತಾ ಇದ್ದಾರೆ ಲಾಂಗ್ ಆರ್ಡ್ರುಗಳೆಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಇಲ್ಲೊಂದು 10 ನಿಮಿಷ. ಗಾಡೀಲಿ ಚಾರ್ಜಿಂಗು 40% ಇದೆ. ವೆಯ್ಟ್ ಮಾಡೋಣ ಇನ್ನೊಂದು 10 ಮಿನಿಟ್ಸ್. ಓಕೆ, ಕಸ್ಟಮರು ಪೇಮೆಂಟ್ ಮಾಡಿದ್ದಾರೆ 51 ರೂಪಾಯಿ. ಮತ್ತೆ ಇದಕ್ಕೋಸ್ಕರ ಕಸ್ಟಮರು ಕೂಡ ಫೋನ್ ಮಾಡ್ತಾಯಿದ್ದಾರೆ ಪೇಮೆಂಟ್ ಬಂತಾ ಅಂತ. ಹಲೋ, ಹಾಂ ಸರ್, ಬಂತು ಸರ್, ಥ್ಯಾಂಕ್ ಯು. ಬಂತು ಸರ್. ಓಕೆ, ಪೇಮೆಂಟ ಬಂತಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫೋನ್ ಮಾಡಿದರು. ಈ ಕಡೆಯಿಂದ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಪೋರ್ಟರು ಲಾಗಿನ್ ಆಗಿದ್ದೀನಿ ಮತ್ತೆ ಇದು ಬ್ಲೇಜರ್ಸ್ಗಳು ನಾವು ಲಾ ಕಾಲೇಜು ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಅಲ್ಲಿಗೆಲ್ಲ ಮಾಡ್ತಾಯಿದ್ದೀವಿ. ಯೂನಿಫಾರ್ಮ್ಸ್ ಎಲ್ಲ ಬ್ಲೇಜರ್ ಅಂತಲ್ಲ, ಕಂಪ್ಲೀಟ್ ಯೂನಿಫಾರ್ಮ್ ಕಿಟ್ಟು. ಇದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಆಲ್ರೆಡಿ ಒಂದು 200 ಸ್ಟೂಡೆಂಟ್ಗೆ ಸಪ್ಲೈ ಮಾಡಿದ್ದೀವಿ. ಇನ್ನು ಉಳಿದಿದ್ದು ಒಂದು 7 ಇತ್ತಲ್ಲ, ಎಕ್ಸ್ಟ್ರಾ ಸ್ಟೂಡೆಂಟು ಅಡ್ಮಿಷನ್ ಆಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದಾರೆ. ಇದನ್ನು ನಾಳೆ ಕೊಡಬೇಕು ರಾಮಯ್ಯ ಕಾಲೇಜ್, ಲಾ ಕಾಲೇಜ್ಗೆ. ಓಕೆ, ಇವಾಗ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಆರ್ಡ್ರ್ ಸಿಕ್ಕಿಲ್ಲ ಅಂದರೆ ಹಿಂಗೆ ಮನೆ ಕಡೆಗೆ ಹೊರಟ್ಬಿಡೋಣ. ಇನ್ನೇನು 5 ಗಂಟೆ ಆಯಿತು. 6 ಗಂಟೆಗೆ ಮನೆಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ. ಸಿಕ್ಕಿದ್ರೆ 1 ಅವರ್ ಡ್ಯೂಟಿ ಮಾಡ್ಕೊಂಡು ಹೋಗೋಣ, ಪಾರ್ಸಲ್ ಆರ್ಡ್ರ್ಗಳು ಸಿಕ್ಕಿದ್ರೆ. ಇಲ್ಲ ಅಂದರೆ ಜೈ ಬಜರಂಗಿ ಅಂತ ವಿಡಿಯೋ ಎಂಡ್ ಮಾಡಿಬಿಟ್ಟು ಮನೆ ಕಡೆಗೆ ಹೋಗೋಣ. ಇವತ್ತಿನ ಅದೃಷ್ಟನೇ ಚೆನ್ನಾಗಿಲ್ಲ ಅನಿಸುತ್ತೆ. ಬೆಳಗ್ಗೆ ಒಂದು 60 ರೂಪಾಯಿ ಆಗಿರೋದು ಬಿಟ್ಟರೆ ಇವಾಗ ಒಂದು 47 ರೂಪಾಯಿ ಈ ಥರ ಅರ್ನಿಂಗ್ಸ್ ಆಗಿದೆ ನೋಡಿ. ಇವಾಗ ಪೋರ್ಟರಲ್ಲಿ ಆರ್ಡ್ರ್ ಬರ್ತಾಯಿದೆ. 5.5 ಕಿಲೋಮೀಟ್ರ್ ಪಿಕಪ್ ಅಂತೆ ಗುರು. ಆಮೇಲೆ ಮಲ್ಟಿ ಸ್ಟಾಪ್ ಆರ್ಡರ್ ಇದು ನೋಡಿ. ಇನ್ನೊಂದು ಸ್ಟಾಪ್ ಕೂಡ ಇದೆ. ಡ್ರಾಪ್ ಬಂದು ಬನ್ನರ್ಘಟ್ಟ. ಹೋಗೋಕ್ಕಾಗುತ್ತಾ? ನಿಜವಾಗ್ಲೂ 40% ಇದೆ, ಹೋಗಿ ಬರೋಕ್ಕಾಗಲ್ಲ. ಯಾಕಂದರೆ ಪಿಕಪ್ ಮಾಡೋಕ್ಕೆ ಒಂದು 6 ಕಿಲೋಮೀಟ್ರ್ ಆಗೋಗುತ್ತೆ. 5.6 ಅಂತ ಇದೆ, ಆಗುತ್ತೆ ಅಷ್ಟು. ಮತ್ತು ಡ್ರಾಪ್ಗೆ ಇಲ್ಲ ಅಂದರೂ ಒಂದು 22 ಕಿಲೋಮೀಟ್ರ್ವರೆಗೂ ಇರುತ್ತೆ. 22 ಕಿಲೋಮೀಟ್ರು ಅಂದರೆ ಟೋಟಲ್ 27 ಕಿಲೋಮೀಟ್ರಿಗೆ ಹೋಗೋಕ್ಕೆ 27 ಕಿಲೋಮೀಟ್ರ್ ಮೈನಸ್ ಆಗುತ್ತೆ. ಬರೋಕ್ಕೆ ಆ ಕಡೆಯಿಂದ 25 ಕಿಲೋಮೀಟ್ರೂ ಬೇಕು. ಇಲ್ಲಿರೋದು ನೋಡಿ 40% ಚಾರ್ಜಿಂಗ್ ಇದೆ. 40% ಚಾರ್ಜಿಂಗಲ್ಲಿ ರಿಟರ್ನ್ ಬರೋಕ್ಕಾಗಲ್ಲ, ಗಾಡಿ ತಳ್ಕೊಬರ್ಬೇಕಾಗುತ್ತೆ. ಜಯದೇವ್ವರೆಗೂ ಬರುತ್ತೆ ರಿಟರ್ನ್ಸ್ ಅಷ್ಟೇ. ಜಯದೇವಿಂದ ಇಲ್ಲಿಗೆ ತಳ್ಕೊಬರ್ಬೇಕಾಗುತ್ತೆ. ಚಾಮರಾಜಪೇಟೆ ಒಂದು 8 ಕಿಲೋಮೀಟ್ರ್ ತಳ್ಕೊಬರ್ಬೇಕಾಗುತ್ತೆ ಗಾಡಿನ. ಅದಕ್ಕೆ ಎಲೆಕ್ಟ್ರಿಕ್ ಗಾಡಿ ಯಾರ ಹತ್ರ ಇದೆ ಅವ್ರಿಗೆ ಫುಲ್ ಟೈಮ್ ಮಾಡೋಕ್ಕೆ ಆಗಲ್ಲ. ಅಂದರೆ ಒಂದು 100 ಕಿಲೋಮೀಟ್ರ್ ಓಡಾಡ್ಬೋದು ಗುರು, ಏನು ಭಯ ಇಲ್ಲದೆ. ಇನ್ನೊಂದು 20% ಚಾರ್ಜಿಂಗ್ ಗಾಡೀಲಿದೆ ಅಂತ ಅಂದಾಗ ನಾವು ಮನೆ ಕಡೆಗೆ ಬಂದುಬಿಡ್ಬೇಕು. ಇಲ್ಲಾಂದರೆ ಎಲ್ಲರೂ ಚಾರ್ಜಿಂಗ್ ಪಾಯಿಂಟ್ ಇದ್ದರೆ ಚಾರ್ಜಿಂಗ್ ಹಾಕೋಬೇಕು. ನಾರ್ಮಲ್ ಚಾರ್ಜಿಂಗ್ ಪಾಯಿಂಟಲ್ಲಿ ಬೇಕು 6 ಅವರ್ ಚಾರ್ಜ್ ಆಗೋಕ್ಕೆ, ಫುಲ್ ಚಾರ್ಜ್ ಆಗೋಕ್ಕೆ. ನೋಡಿ ಮತ್ತೆ ಅದೇ ಆರ್ಡ್ರ್ ಬರ್ತಾಯಿದೆ. ಯಾರೂ ಎತ್ಕೊಳ್ತಾ ಇಲ್ಲ ಅನಿಸುತ್ತೆ. ಮಲ್ಟಿ ಸ್ಟಾಪ್ ಆರ್ಡರ್ ಇದೆ, ಮತ್ತು ಲಾಂಗ್ ರೂಟ್ ಬೇರೆ ಇದೆ. ಆ ಕಡೆ ಹೋದರೆ ಒಂದು ಆರ್ಡ್ರ್ ಕೂಡ ರಿಟರ್ನ್ ಆರ್ಡ್ರ್ ಸಿಗೋಲ್ಲ. ತುಂಬ ವೀಡಿಯೋ ಎಲ್ಲ ಮಾಡಿದ್ದೀನಿ ನಾನು ಜಿಗ್ನಿ ಕಡೆಗೆಲ್ಲ ಹೋದಾಗ, ಬನ್ನರ್ಘಟ್ಟಗೆಲ್ಲ. ನೀವು ಅರಕೆರೆ ಬರೋವರೆಗೂ ಆರ್ಡ್ರ್ ಸಿಗೋಲ್ಲ ಗುರು. ಇನ್ನು 5 ನಿಮಿಷ ವೆಯ್ಟ್ ಮಾಡ್ತೀನಿ. 5 ನಿಮಿಷದಲ್ಲಿ ಏನಾದ್ರು ಆರ್ಡ್ರ್ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಇವತ್ತಂತೂ ಬೇಜಾರಾಗ್ತಾಯಿದೆ. ನನ್ನ ಟಾರ್ಗೆಟು 300ರಿಂದ 500 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕನ್ನಿಸಿದ್ದು. ನೋಡಿ ಇನ್ನೊಂದು ರಾಮನಗರಕ್ಕೆ ಡ್ರಾಪು 360 ರೂಪಾಯಿ. ಅಂದರೆ ಬಿಡದಿ, ರಾಮನಗರ ಅಲ್ಲ, ಬಿಡದಿ ಮುಂದಕ್ಕೆ ನೋಡಿ 360 ರೂಪಾಯಿ ಆರ್ಡ್ರ್ ಬೀಳ್ತಾಯಿದೆ ಗುರು.
ಇಲ್ಲೇ 300 ಮೀಟ್ರ್ ಪಿಕಪ್ಪು, ಡ್ರಾಪ್ ಬಂದು ಒಂದು 22-25 ಕಿಲೋಮೀಟ್ರ್ ಇರುತ್ತೆ. ಒಳ್ಳೆ ಆರ್ಡ್ರ್ ಬರ್ತಾಯಿದೆ. ಪೆಟ್ರೋಲ್ ಗಾಡಿ ಇರೋರಿಗೆ ಒಳ್ಳೆ ಆರ್ಡ್ರ್ ಇದು. ಹೋಗಿ ರಿಟರ್ನು ಆರಾಮಾಗಿ ಬರ್ಬೋದು. ರಾಮನಗರಕ್ಕೆ ಆರ್ಡ್ರ್ ಬೀಳ್ತಾಯಿದೆ. ಯಾರ್ಯಾರು ಬೇಕು ಎತ್ಕೊಳ್ಳಿ, ಬೇಗ ಎತ್ಕೊಂಡು ಡ್ರಾಪ್ ಮಾಡಿಬಿಡಿ. ರಾಮನಗರಕ್ಕೆ ಹೋಗೋರು ಒಂದು ಲಾಂಗ್ ಟ್ರಿಪ್ ಹೋಗ್ಬಿಟ್ಟು ಬಂದುಬಿಡಿ. ಓಕೆ, 5 ನಿಮಿಷ ವೆಯ್ಟ್ ಮಾಡಿದೆ. ಸ್ವಲ್ಪ ಮುಂದೆನೂ ಕೂಡ ಬಂದೆ, ಯಾವುದೂ ಕೂಡ ಆರ್ಡ್ರುಗಳು ಬಂದಿಲ್ಲ. ಅದೇ ಆರ್ಡ್ರ್ ಬರ್ತಾಯಿತ್ತು, 360 ರೂಪಾಯಿ ಆರ್ಡ್ರು, ಲಾಂಗ್ ಪಿಕಪ್ಪು, ಲಾಂಗ್ ಡ್ರಾಪ್ ಆರ್ಡ್ರುಗಳು. ಅದಕ್ಕೆ ಲಾಗೌಟು ಕೂಡ ಆಗಿಬಿಟ್ಟೆ ಪೋಟರ್ನ. ಮತ್ತು ರ್ಯಾಪಿಡೋ ಕೂಡ ಲಾಗೌಟ್ ಆಗಿಬಿಡ್ತೀನಿ. ಇವತ್ತಿನ ಅರ್ನಿಂಗ್ಸ್ ಬಂದು ಎಷ್ಟಾಗಿದೆ ಗುರು? 60 ರೂಪಾಯಿ ಊಬರಲ್ಲಿ, 47 ರೂಪಾಯಿ ಪೋರ್ಟರಲ್ಲಿ. ಇಷ್ಟೇ ಅರ್ನಿಂಗ್ಸ್ ಆಗಿರೋದು. ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕೆ ಒದ್ದಾಡಿದ್ದೀನಿ ಇವತ್ತು. 47 ರೂಪಾಯಿ ಟೋಟಲ್ಲು 107 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಗುರು ಇವತ್ತು ಪಾರ್ಟ್ ಟೈಮಲ್ಲಿ. 300 ರೂಪಾಯಿ ಮತ್ತು 500 ರೂಪಾಯಿ ಅಂತ ಬಂದರೆ ಕತೆ ಹಿಂಗಾಗಿದೆ. ನನ್ನ ವರ್ಷದ ಮೊದಲನೇ ಅರ್ನಿಂಗ್ಸಲ್ಲೇ ಇಷ್ಟು ಕಮ್ಮಿ ಆಗಿರೋದು ಇದೇ ಫಸ್ಟು ನನಗೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ದಿವಸನೂ ಎಲ್ಲ ಟೈಮಲ್ಲೂ ನಮಗೆ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಟೈಮಲ್ಲಿಗೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಆರ್ಡ್ರು ಸಿಗ್ತಾಯಿದೆ, ಆದರೆ ನಮ್ಮ ಅದೃಷ್ಟಕ್ಕೆ ಗಾಡಿಲೂ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ. ಲಾಂಗ್ ರೂಟ್ಗಳಿಗೆ ಡ್ರಾಪ್ ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಗಾಡಿ ಇದ್ದಿದ್ರೆ ಅದು ಬೇರೆಯೇ ಕತೆ, ಹೋಗಿ ಬಂದುಬಿಡ್ಬೋದಾಯಿತು. 1-2 ಅವರು ಡ್ರಾಪ್ ಮಾಡಿ ಬಂದುಬಿಡ್ಬೋದಾಯಿತು. 300-360 ರೂಪಾಯಿ ಅರ್ನಿಂಗ್ಸ್ ಆಗಿಬಿಟ್ಟಿರೋದು. ಆದರೆ ಏನು ಮಾಡೋದು, ನಮ್ಮ ಅದೃಷ್ಟನೂ ಚೆನ್ನಾಗಿಲ್ಲ. ಇವತ್ತು ಚಾರ್ಜಿಂಗ್ ಕೂಡ ಇಲ್ಲ. ಹಂಗಂತ ಚಾರ್ಜಿಂಗು ಇಲ್ಲ ಅಂದರೆ 75 ಕಿಲೋಮೀಟ್ರ್ ಓಡಾಡಿದ್ದೀನಿ ಇವತ್ತು ನಮ್ಮ ಆಫೀಸ್ ಕೆಲಸದಲ್ಲೂ. ಅದಕ್ಕೆ ಚಾರ್ಜಿಂಗ್ ಖಾಲಿಯಾಗಿದೆ. ಇನ್ನು 39% ಚಾರ್ಜಿಂಗ್ ಇದೆ. ಅದಕ್ಕೆ ಏನು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೆಮ್ಮದಿಯಾಗಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ಅರ್ನಿಂಗ್ಸು 107 ರೂಪಾಯಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇವಾಗ ಊಬರು, ರ್ಯಾಪಿಡೋ, ಪೋರ್ಟರು ಎಲ್ಲದರಲ್ಲೂ ಅರ್ನಿಂಗ್ಸ್ ಮಾಡೋದು ಕಷ್ಟ ಇದೆ ಗುರು. ನೀವೇನು ಅಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಇನ್ನೂ ಟೈಮ್ ಇತ್ತು, ಆದರೆ ಮಾಡೋಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡ್ತು ಗುರು. ಅದಕ್ಕೋಸ್ಕರ ಲಾಗೌಟ್ ಆಗ್ಬಿಟ್ಟು ಸೈಲೆಂಟಾಗಿ ಮನೆಗೆ ಹೋಗ್ಬಿಡ್ತಾಯಿದ್ದೀನಿ.